ಆಟ ಆಡಿದ್ದೀರಾ ಅಂತ ಆಯ್ತು. ಆ ವಯಸ್ಸಲ್ಲಿ ಆಟ ಆಡದೆ ಈಗ ಆಟ ಆಡಕ್ಕಾಗತ್ತಾ ಹೇಳು? ಬಾಯಿ ರುಚಿ ಅನ್ಸಿದ್ದನ್ನ ಬಿಡ್ತಲೇ ಇರ್ಲಿಲ್ಲ. ಮಯೂರಿ ಕೈ ರುಚಿ ನೋಡಿ ನನಗೂ ಹಂಗೆ ಅನಿಸ್ತಿದೆ. ಎಷ್ಟ್ ಚೆನ್ನಾಗಿ ಅಡಿಗೆ ಮಾಡ್ತಾಳೆ ಅವಳು. ರಾಜೇಶ್ವರಿ ಅವರೇ, ನಿಮ್ಮನ್ನು ನೋಡ್ತಾ ಇದ್ರೆ ಮಯೂರಿ ಮಾಡಿದ ಅಡಿಗೆ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ. ನನಗೆ ಅವಳೇ ಇಷ್ಟ ಆಗಿಲ್ಲ, ಇನ್ನು ಅವಳ ಅಡಿಗೆ ಹೇಗೆ ಇಷ್ಟ ಆಗುತ್ತೆ? ಇವರು ಹೊಗಳ್ತಾ ಇರೋದು ನೋಡ್ತಾ ಇದ್ರೆ ಕತ್ತಿಡ್ದು ಆಚೆ ತಳ್ಬೇಕು ಅಂತ ಅನಿಸ್ತಾ ಇದೆ. ಆದ್ರೆ ಚಂದ್ರಗೋಸ್ಕರ ತಡ್ಕೊಂಡಿದ್ದೀನಿ. ಅದಕ್ಕೆ ಊರಿನ ಕಡೆಯವ್ರು ಬಂದಾಗ ನನ್ನ ಮನೇಲಿರೋದಿಲ್ಲ ಅಂತ ಹೇಳೋದು. ನನ್ನ ಮಾತೆಲ್ಲಿ ಕೇಳ್ತಾರೆ. ಯಾಕೆ ಏನು ಮಾತಾಡ್ತಾ ಇಲ್ಲ? ಅದು ಅವಳು ಮಯೂರಿ ಕೈ ರುಚಿ ತಿಂದ ಮೇಲೆ ಸ್ವಲ್ಪ ಹೊತ್ತು ಯಾರ ಹತ್ರನೂ ಮಾತಾಡೋದಿಲ್ಲ. ಆ ಅಡಿಗೆನ ಆಸ್ವಾದಿಸ್ತಿರ್ತಾಳೆ. ಆದ್ರೆ ಮಯೂರಿ ಮಾಡಿರೋ ಅಡಿಗೆ ಇಷ್ಟ ಆಗಿದೆ ಅಂತ ಅರ್ಥ. ಹೌದು, ಅವಳು ಅಡಿಗೆ ಮಾಡ್ತಿದ್ರೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿನೇ ಮಾಡ್ದಾಗಿರತ್ತೆ. ಅಂದ್ಮೇಲೆ ಕೈ ರುಚಿ ಇರೋದಿಲ್ವಾ? ಸರಿ ಕಣ, ನಾವಿನ್ನು ಹೊರಡ್ತೀವಿ. ಇರೋ, ತಾರಕ್ ಬರ್ತಾನೆ, ಮಾತಾಡ್ಸ್ಕೊಂಡು ಹೋಗಿವಂತೆ. 1 ನಿಮಿಷ ಇರು, ನಾನು ಫೋನ್ ಮಾಡ್ತೀನಿ. ಸರಿ ಸರಿ. ಡ್ಯಾಡ್, ಹೇಳಿ ಡ್ಯಾಡ್. ಎಲ್ಲಿದೆಯಾ ತಾರಕ್? ಬರ್ತಾ ಇದ್ದೀನಿ ಡ್ಯಾಡ್. ಯು ನೋ ಇಟ್, ಬ್ಯಾಂಗ್ಳೂರ್ ಟ್ರಾಫಿಕ್. ಇನ್ನೊಂದು 10 ಮಿನಿಟ್ಸ್ ಅಲ್ಲಿ ಇರ್ತೀನಿ ನಾನು. ಸರಿ, ಬೇಗ ಬಾ. ಒಂದು 5 ನಿಮಿಷ ಬಂದ್ಬಿಡ್ತಾನಂತೆ. ಸರಿ ಸರಿ, ನೀವಿಬ್ರು ಮಾತಾಡ್ತಾ ಇರಿ, ನಾನು ಮಯೂರಿನ್ ಮಾತಾಡ್ಸ್ಕೊಂಡ್ ಬರ್ತೀನಿ. ಆಯ್ತು, ಹೋಗ್ಬಾ. ಆಮೇಲೆ ಚಂದ್ರು, ನಾವು ಸ್ಕೂಲ್ನಲ್ಲಿ ಇದ್ದಾಗ